ಈ ರೀತಿ ಮಾಡ್ತಾ ಇದ್ದೀವಿ. ಎಷ್ಟು ದಿನದಿಂದ ಮಾಡ್ತಾ ಇದ್ದೀವಿ ನಾವು ಸರ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ. ಫೇಕ್ ಏನಕ್ಕೆ ಮಾಡ್ತಾ ಇದ್ದೀವಿ? ಬಿಸ್ನೆಸ್ ಮಾಡಬೇಕು ಅನ್ನೋ ಲೆವೆಲಿಗೆ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನೊಬ್ಬ ಮನೆ ಹಾಳು ಮಾಡಿ ಬಿಸ್ನೆಸ್ ಮಾಡೋದಲ್ಲ. ಇನ್ನೊಂದೇ ಆ ರೀತಿ ಮಾಡ್ದಂಗೆ ಅವ್ರದ್ದು ಏನಿದೆ ನಾನು ಬಗೆಹರಿಸ್ಕೊಂಡು ನೀನ್ ದುಡ್ಡು ಬೇಡ. ಎಷ್ಟು ಜನ ಹೆಣ್ಮಕ್ಳಿಗೆ ಮೋಸ ಆಗಿದೆ? ಇಲ್ಲ ಸರ್, ಆಗಿಲ್ಲ ಸರ್. ಎಷ್ಟು ಮನೆ ಮೋಸ ಮಾಡಿದ್ದೀರಾ? ರೀಸೆಂಟ್ ಆಗಿ ಮಾಡಿದ್ದು ಸರ್. 3 ವರ್ಷ ಅಂತ ಕೇಳಿದ್ದೆ ನಮ್ಮ ದೇವರನ್ನ ತಿಂಗಳು. ಒಂದ್ ನಿಮಿಷ. ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಇಂದು ಪ್ರತಿದಿನ ಕಾಲ್ಸ್ಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ಮನೆಯಲ್ಲಿರುವಂಥ ಗೃಹಿಣಿಯರಿಗಾಗಿರ್ಬೋದು, ಕೆಲಸ ಇಲ್ಲಿರುವಂಥ ಯುವಕ ಯುವತಿಯರಿಗಾಗಿರ್ಬೋದು, ನಿಮಗೆ 4 ರಿಂದ 6 ಸಾವಿರ ರೂಪಾಯಿಗಳನ್ನ ಪ್ರತಿದಿನ ಗಳಿಸ್ಬೋದು. ನೀವು ಮಾಡಬೇಕಾಗಿರೋದು ಸಿಂಪಲ್ ಕೆಲಸ, ನಿಮ್ಮ ಮೊಬೈಲ್ನಲ್ಲಿ ಮಾಡ್ಬೋದು, ಲ್ಯಾಪ್ಟಾಪ್ನಲ್ಲಿ ಮಾಡ್ಬೋದು ಅಂತ ಹೇಳಿ ಎವ್ರಿ ಡೇ ಪ್ರತಿದಿನ ನಿಮಗೆ ಕಾಲ್ಸ್ ಬರ್ತಾ ಇರುತ್ತೆ ಸ್ನೇಹಿತರೆ. ಅದು ಏನು ಹೇಗೆ ಎಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಇದೇ ರೀತಿ ಎಲ್ಲ ಮಾಹಿತಿಗಳನ್ನ ಪ್ರತಿದಿನ ನೀವು ತಿಳ್ಕೊಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನಿವತ್ತು ಹೇಳಲಿಕ್ಕೆ ಹೊರಟಿರೋದು ಒಂದು ಮಹತ್ವದ ವಿಚಾರ ಸ್ನೇಹಿತರೆ, ಹಾಗೂ ನೀವು ಇದನ್ನ ಹೆಚ್ಚೆಚ್ಚು ಜನರಿಗೆ ತಿಳಿಸಬೇಕಾದಂತಹ ವಿಚಾರ. ತಪ್ಪದೆ ಈ ವಿಚಾರವನ್ನು ನೀವು ತಿಳಿದುಕೊಳ್ಳಿ, ಹಾಗೂ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ. ಅವ್ರಿಗೂ ಈ ಇನ್ಫಾರ್ಮೇಶನ್ ತುಂಬಾ ಅಗತ್ಯ ಸ್ನೇಹಿತರೆ. ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ ಅಂದ್ರೆ, ಮೋಸ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಹಾಗೂ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಅಂದ್ರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಅದನ್ನು ಕೂಡ ನನ್ನ ಈ ವಿಡಿಯೋದಲ್ಲೇ ತೋರಿಸ್ತೇನೆ. ನೀವು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಕೊನೆಯಲ್ಲಿ ಆ ವಿಡಿಯೋವನ್ನು ಕೂಡ ನಾನು ಈಗ ಪ್ಲೇ ಮಾಡ್ತೇನೆ. ಹೇಗೆ ನಿಮ್ಮನ್ನ ನಂಬಿಸ್ತಾರೆ, ಹೇಗೆ ನಿಮಗೆ ಕೆಲಸವನ್ನ ಕೊಡ್ತೇವೆ ಅಂತ ಕಾಲ್ ಬರುತ್ತೆ, ಎಲ್ಲವನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ಎಲ್ಲಾದ್ರೂ ಜಾಬ್ಸ್ನ ಸರ್ಚ್ ಮಾಡ್ತಾ ಇದ್ದೀರಾ, ನೀವು ಜಾಬ್ನ ಗೂಗಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತಾನೆ ಇರ್ತೀರಾ, ನೀವು ಇಂಟ್ರೆಸ್ಟೆಡ್ ಇರ್ತೀರಾ. ಅವ್ರಿಗೆಲ್ಲೋ ಒಂದು ಕಡೆ ಒಂದು ನಂಬರ್ನ ತಗೊಳ್ತಾರೆ. ಆ ನಂಬರ್ನ ತಗೊಂಡು ಅವರು ನಿಮಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ. ನೀವು ಜಾಬ್ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತೇವೆ, ನೀವು ಮನೆಯಲ್ಲೇ ಕೂತು ದಿನಕ್ಕೆ 1 ರಿಂದ 2 ತಾಸು ಕೆಲಸ ಮಾಡಿದ್ರೆ ಸಾಕು, ಕೈ ತುಂಬ ಸಂಬಳ. ನೀವು ಒಂದು ರಿವ್ಯೂನ ಬರೆದ್ರೆ ಸಾಕು. ನಾವು ಯಾವುದೋ ಒಂದು ಲಿಂಕ್ನ ಕಳಿಸ್ತೀವಿ, ಅಲ್ಲಿ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ರಿವ್ಯೂನ ಬರೆದ್ರೆ ನಿಮಗೆ ಒಂದು ರಿವ್ಯೂಗೆ 50 ರೂಪಾಯಿ ಕೊಡ್ತೇವೆ, 100 ರೂಪಾಯಿ ಕೊಡ್ತೇವೆ. ಅದೇ ರೀತಿ ನೀವು ದಿನಕ್ಕೆ 100 ವ್ಯೂಸನ್ನು ಬರೆದ್ರೆ ಒಂದು ರಿವ್ಯೂಗೆ 100 ರೂಪಾಯಿನಂತೆ 1000 ರೂಪಾಯಿ ಸಿಗುತ್ತೆ. ಈ ಥರ 10 ಯೂಸ್ಗಳನ್ನ ಬರೆದ್ರೆ ಇಷ್ಟು ದುಡ್ಡು, 100 ಯೂಸ್ಗಳನ್ನ ಬರೆದ್ರೆ ಇಷ್ಟು ದುಡ್ಡು ಅಂತ ನಿಮಗೆ ಕಾಲ್ಸ್ ಬರುತ್ತೆ ಸ್ನೇಹಿತರೆ. ಲಿಂಕ್ಗಳನ್ನ ಕಳಿಸ್ತಾರೆ. ಅದಾದ ನಂತರ ಟೈಪಿಂಗ್ ಜಾಬ್ ಅಂತ ಕಳಿಸ್ತಾರೆ ಸ್ನೇಹಿತರೆ. ನೀವು ಟೈಪ್ ಮಾಡಬೇಕು, ಯಾವುದೇ ರೀತಿಯ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಬಾರ್ದು, ನೀವು ಯಾವುದೇ ರೀತಿಯ ಟೆಕ್ನಿಕ್ಸ್ನ ಯೂಸ್ ಮಾಡಬಾರ್ದು. ಅದೇ ರೀತಿ ನೀವು ಇಷ್ಟು ಪೇಜ್ಗಳು ಒಂದು ವಾರದಲ್ಲೇ ಮುಗಿಸಿದ್ರೆ ನಿಮಗೆ 5,000 ರೂಪಾಯಿ ಸಿಗುತ್ತೆ. ಅದನ್ನು ನೀವು 3 ದಿನಕ್ಕೆ ಮುಗಿಸಿ, ಅದಕ್ಕೂ ಕೂಡ ನಿಮಗೆ 5,000 ರೂಪಾಯಿ ನಿಮಗೆ 3 ದಿನಕ್ಕೆ ಮುಗಿಸಿದ್ರು ಕೂಡ ಸಿಗುತ್ತೆ. ಈ ರೀತಿ ಟೈಪಿಂಗ್ ಜಾಬ್ ಅಂತ ಕಳಿಸ್ತಾರೆ ಸ್ನೇಹಿತರೆ. ಅದಾದ ನಂತರ ರೈಟಿಂಗ್ ಜಾಬ್ಸ್ ಅಂತ ಕಳಿಸ್ತಾರೆ ಸ್ನೇಹಿತರೆ. ಬರವಣಿಗೆ, ನೀವು 100 ಪೇಜ್ ಬರೆದ್ರೆ ಇಷ್ಟು, 50 ಪೇಜುಗಿಂತ ಕಡಿಮೆ ಬರೆದ್ರೆ ನೀವು ಕ್ವಾಲಿಫೈಯೇ ಆಗೋದಿಲ್ಲ, ನಿಮಗೆ ಕೆಲಸನೇ ಸಿಗೋದಿಲ್ಲ, ಈ ಥರ ಹೇಳ್ತಾರೆ. ನೀವು 100 ಪೇಜ್ ಬರೀಲೇಬೇಕು. ಇದೆಲ್ಲ ಬರೆಯೋದು, ಟೈಪಿಂಗ್ ಮಾಡೋದು, ಇದೆಲ್ಲ ಸೆಕೆಂಡ್ರಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾರೆ, ಪ್ರೊಸೆಸಿಂಗ್ ಚಾರ್ಜಸ್ ಅಂತ ತಗೊಳ್ತಾರೆ. ನೀವು 300 ರೂಪಾಯಿ ಕಟ್ಟಿ, 500 ರೂಪಾಯಿ ಕಟ್ಟಿ, ಅದಾದ ನಂತರ ಯಾವುದೇ ರೀತಿಯ ಹಣವನ್ನು ನೀವು ಕಟ್ಟೋದಿರೋದಿಲ್ಲ ಅಂತ ನಿಮಗೆ ಫಸ್ಟ್ ಹೇಳ್ತಾರೆ ಸ್ನೇಹಿತರೆ. ನೀವು ಅದಾದ ತಕ್ಷಣ ಏನು ಮಾಡ್ತೀರಾ, ಒಂದು ಡಾಕ್ಯುಮೆಂಟೇಶನ್ ಚಾರ್ಜಸ್ಸು ಅದು ಇದು ಇರುತ್ತೆ ಅಂತ ಹೇಳ್ಕೊಂಡು 300 ರೂಪಾಯಿನೋ 500 ರೂಪಾಯಿನೋ ಅವ್ರು ಕಳಿಸಿದಂಥ QR ಕೋಡ್ಗೆ ಹಣವನ್ನು ಪಾವತಿ ಮಾಡ್ತೀರಾ ಸ್ನೇಹಿತರೆ. ಆ ಹಣವನ್ನು ಪಾವತಿ ಮಾಡಿದ ನಂತರ ಅವ್ರು ಹೇಳ್ತಾರೆ ನಿಮಗೆ ಇಂಟರ್ವ್ಯೂನ ಶೆಡ್ಯೂಲ್ ಮಾಡ್ತೇವೆ. ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದರೆ ನೀವು ಮತ್ತೆ ರಿಜಿಸ್ಟ್ರೇಷನ್ ಫೀಸ್ ಬಿಟ್ಟು 2,500 ರೂಪಾಯಿ, 3,000 ರೂಪಾಯಿ, 1,500 ರೂಪಾಯಿ, ಹೀಗೆ ಬೇರೆ ಬೇರೆ ಥರದ ಕೆಲಸಕ್ಕೆ ಬೇರೆ ಬೇರೆ ಥರದ ಹಣಗಳನ್ನು ಕೇಳ್ತಾರೆ ಸ್ನೇಹಿತರೆ. ಈಗ ಟೈಪಿಂಗ್ ಮಾಡೋ ಜಾಬ್ನವರು 1,499 ರೂಪಾಯಿನ ಹಾಕಿಸ್ಕೊಂಡಿದ್ರು. ಅದಾದ ನಂತರ ಈಗ ಒಂದು ರೈಟಿಂಗ್ ಜಾಬ್ ಅವರು 2,500 ರೂಪಾಯಿನ ಹಾಕಿಸ್ಕೊಳ್ತಾ ಇದ್ರು. ಇದೇ ರೀತಿ ಹೆಚ್ಚು ಜನರನ್ನ ನಾವು ಕೂಡ ಪತ್ತೆ ಹಚ್ಚಿದ್ದೀವಿ. ಅವ್ರನ್ನ ವಿಡಿಯೋನು ಕೂಡ ಈಗ ಪ್ಲೇ ಮಾಡಿ ತೋರಿಸ್ತೇನೆ. ಯಾವ ರೀತಿ ಮೆಸೇಜಸ್ ಕಳಿಸ್ತಾರೆ ಏನು ಅನ್ನೋದನ್ನು ಕೂಡ ನೀವು ತಿಳ್ಕೊಬೋದು ಸ್ನೇಹಿತರೆ. ಫಸ್ಟ್ ಇಂಟರ್ವ್ಯೂನ ಶೆಡ್ಯೂಲ್ ಮಾಡ್ತೀವಿ ಅಂತಾರೆ. ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ನೀವು ದುಡ್ಡು ಕೊಡಬೇಕು, ಇಲ್ಲಾಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ದುಡ್ಡನ್ನು ಕೊಡೋಂಗಿಲ್ಲ.
ನೀವು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ನೀವು 2,500 ರೂಪಾಯಿನ ಪಾವತಿ ಮಾಡ್ಕೊಳ್ಳಿ, ಇಲ್ಲ 1,500 ರೂಪಾಯಿನ ಪಾವತಿ ಮಾಡ್ಕೊಳ್ಳಿ. ನೀವೇನು ಅಂದ್ಕೊಂತೀರೋ, ಓಕೆ ಇಂಟರ್ವ್ಯೂ ಸೆಲೆಕ್ಟ್ ಆದರೆ ಇವ್ರು ಕೆಲ್ಸಕ್ಕೆ ತಗೊಳ್ತಾರೆ ಅಂತ ಕನ್ಫರ್ಮೇಷನ್, ಇಂಟರ್ವ್ಯೂ ಸೆಲೆಕ್ಟ್ ಆದರೆ ಕೊಡೋದಲ್ವಾ ಅಂತ ಅಂದ್ಕೊಳ್ತೀರಾ. ಇಂಟರ್ವ್ಯೂ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ಕೊಡೋಂಗಿಲ್ಲ ಅಂತ ಒಂದು ಕನ್ಫರ್ಮೇಷನ್ ಅವ್ರು ಹೇಳಿರ್ತಾರಲ್ಲ, ಸೊ ಇವ್ರು ಜಾಬಿಗೆ ತಗೊಳ್ಳೋರೇನೆ ಅಂತ ನೀವು ನಂಬ್ತೀರಾ ಸ್ನೇಹಿತರೆ. ಅದಾದ ನಂತರ ಒನ್ ಡೇ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಅವ್ರು ಏನೋ ಅದು ಇದು ಕೇಳೋದಿಲ್ಲ, ಏನು ಮಾಡ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ ಕೇಳಿಬಿಟ್ಟು ವೆಯ್ಟ್ ಮಾಡ್ತಾರೆ. ನೀವೇ ಅವರಿಗೆ ಕುತೂಹಲದಿಂದ ಕೇಳಬೇಕು, ನಮ್ಮದು ಇಂಟರ್ವ್ಯೂ ಆಯಿತಾ, ಏನಾಯಿತು ಅಂತ. ಇಲ್ಲ ನಾವು ಚೆಕ್ ಮಾಡಿ ಹೇಳ್ತೀವಿ ಅಂತ ಒಂದು ಆರ್ಗನೈಸೇಷನ್ ಇರೋ ರೀತಿನೇ ಬಿಲ್ಡ್ ಮಾಡ್ತಾರೆ ನಿಮ್ಮ ಮೈಂಡ್ ಸೆಟ್ಟನ್ನು. ಇದು ಯಾವುದೋ ಒಂದು ದೊಡ್ಡ ಆರ್ಗನೈಸೇಷನ್ ಇರಬೇಕು, ದೊಡ್ಡ ಕಂಪನಿನೇ ಇರಬೇಕು ಅನ್ನೋ ರೀತಿ. ಅವಾಗ ಚೆಕ್ ಮಾಡಿ ಹೇಳ್ತೀವಿ ಅಂತೇಳಿ ಕಾಲ್ ಮಾಡಿ, ನಾವು ಚೆಕ್ ಮಾಡಿದ್ದೀವಿ, ನೀವು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ನೀವು ಈಗ ಇನ್ನು ರಿಮೈನಿಂಗ್ ಅಮೌಂಟ್ ಇಷ್ಟನ್ನು ಪಾವತಿ ಮಾಡಿದರೆ ನಿಮಗೆ ಜಾಬ್ನ ಅಲೋಕೇಟ್ ಮಾಡ್ತಾರೆ, ಮೇಲ್ ಮುಖಾಂತರ ಸೆಂಡ್ ಮಾಡ್ತಾರೆ, ನಿಮಗೆಲ್ಲ ಗೈಡೆನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ನಿಮಗೊಂದು ID ಕಾರ್ಡ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿರ್ತಾರೆ. ಪ್ರೊಸೆಸಿಂಗ್ ಫೀಸ್ ತೊಗೊಳ್ಳುವಾಗಲೇ, ಡಾಕ್ಯುಮೆಂಟೇಷನ್ ಚಾರ್ಜ್ ತೊಗೊಳ್ಳುವಾಗಲೇ ಎಲ್ಲ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅವ್ರಿಗೆ ಏನೂ ಕೊಡೋದಿಲ್ಲ, ಯಾವುದೇ ID ಕಾರ್ಡು ಕೊಡೋದಿಲ್ಲ, ನಿಮಗೆ ಏನು ಕಂಪನಿ ಡೀಟೇಲ್ಸು ಏನೂ ಕೊಡೋದಿಲ್ಲ. ಯಾವುದೋ ಒಂದು ಪರ್ಸ್ನಲ್ ಮೇಲ್ ಐಡಿಗಳು, ಫೇಕ್ ಮೇಲ್ ID ಕ್ರಿಯೇಟ್ ಮಾಡಿರ್ತಾರೆ. ಆ ಫೇಕ್ ಮೇಲ್ ಐಡಿಯಿಂದ ನಿಮ್ಮ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡ್ತಾರೆ. ನೀವು ಇದನ್ನು ಮಾಡಿಬಿಟ್ಟು ಇದೇ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿರ್ತಾರೆ. ಅವ್ರು ಹೇಳಿರ್ತಾರೆ ಕಾಪಿ ಪೇಸ್ಟನ್ನು ಮಾಡೋಂಗಿಲ್ಲ, ತಪ್ಪಿಲ್ಲದೆ ಬರೀಬೇಕು, ಬರವಣಿಗೆ ಇರೋವಂಥ ಜಾಬಲ್ಲಿ. ಈ ಥರ ಅವ್ರು ಸ್ಟ್ರಿಕ್ಟ್ ಮಾಡಿರ್ತಾರೆ. ಅದನ್ನು ನೀವು ಪಾಸೇ ಆಗಬಾರ್ದು, ಕ್ವಾಲಿಫೈ ಆಗಬಾರ್ದು, ಅದನ್ನು ಅಚೀವೇ ಮಾಡಬಾರ್ದು ಸ್ನೇಹಿತರೆ. ಆ ಥರ ನಿಮಗೆ ಕೆಲಸವನ್ನು ಕೊಡ್ತಾರೆ. ನೀವು ಹಂಗೂ ಕಷ್ಟಪಟ್ಟು ಅಚೀವ್ ಮಾಡಿದ್ರಿ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅವ್ರು ದುಡ್ಡಂತಲೂ ಕೊಡೋದೇ ಇಲ್ಲ. ಅಲ್ಲಿಂದ ನಿಮಗೆ ಕಾಲ್ನೂ ಅವ್ರು ಪಿಕ್ ಮಾಡೋದಿಲ್ಲ. ನಿಮ್ಮ ಜಾಬನ್ನು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅಪ್ಲೋಡ್ ಮಾಡಿದ್ರೆ ರೆಸ್ಪಾನ್ಸೇ ಮಾಡೋದಿಲ್ಲ. ನೀವು ಹೆಚ್ಚೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ, ಇದರಿಂದ ಮೋಸ ಹೋಗ್ತಾ ಇದ್ದಾರೆ. ಕಷ್ಟನೂ ಪಟ್ಟು ಒಂದು ವಾರಗಟ್ಟಲೆ ಎಫರ್ಟ್ ಹಾಕಿ ದುಡ್ಡನ್ನು ಕಟ್ಟಿ ಕೊನೆಗೆ ಕೆಲಸನೂ ಇಲ್ಲ, ಶ್ರಮನೂ ವ್ಯರ್ಥ. ಈ ರೀತಿ ಈ ದಿನಮಾನಗಳಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ನೋಡಿ, ನೀವು ಎಚ್ಚೆತ್ಕೊಳ್ಳಿ. ಎಲ್ಲಿವರೆಗೂ ನೀವು ಎಚ್ಚೆತ್ಕೊಳ್ಳಲ್ಲ ಅಲ್ಲಿವರೆಗೂ ಈ ಥರ ನೀವು ನಷ್ಟಗಳನ್ನು ಅನುಭವಿಸ್ತಾನೆ ಇರ್ತೀರ ಸ್ನೇಹಿತರೆ. ಈಗ ಏನಾಗಿದೆ ಅಂದರೆ, ಬೇಗ ನಮಗೆ ಅಷ್ಟು ದುಡ್ಡು ಸಿಕ್ಬಿಡ್ಬೇಕು, ಇಷ್ಟು ದುಡ್ಡು ಸಿಕ್ಬಿಡ್ಬೇಕು. ಕೆಲಸ ಮಾಡೋರನ್ನ ನೋಡಿರ್ತೀರ, IT ಕಂಪ್ನಿಗಳಲ್ಲಿ ಎಲ್ಲೋ ಕೆಲಸ ಮಾಡೋರು ಅಷ್ಟು ದುಡ್ಡು ತೊಗೊಳ್ತಾ ಇದ್ದಾರೆ. ನಮಗೆ ಒಳ್ಳೆ ಒಂದು ಆಫರ್ ಬಂದ್ಬಿಟ್ಟಿದೆ, ಮನೆಯಲ್ಲೇ 4,000, ದಿನಕ್ಕೆ 6,000 ರೂಪಾಯಿ ಸಂಬಳ ಅಂತ ಹೇಳಿ ಬೇಗ ನಿಮ್ಮ ಹತ್ರ ಇರೋ ಅಕೌಂಟಲ್ಲಿರೋ ದುಡ್ಡನ್ನ ಹಾಕ್ಬಿಡ್ತೀರಾ. ನೀವು QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಯಾಕೆ ಕಳಿಸ್ಕೊಳ್ತಾರೆ ಅಂದರೆ, ನೀವು ಅವ್ರ ಮೇಲೆ ಕಂಪ್ಲೇಂಟ್ನೇ ಮಾಡ್ಲಿಕ್ಕೆ ಬರೋದಿಲ್ಲ, ಇದು ಮೋಸ ಹೋಗಿದ್ದೀವಿ ಅಂತ. ನೀವೇ ನಿಮ್ಮ ಕೈಯಾರೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಹಣವನ್ನು ಪಾವತಿ ಮಾಡಿರ್ತೀರ ಸ್ನೇಹಿತರೆ. ಅವರು ಯಾವುದೇ ರೀತಿ ನಿಮ್ಮಿಂದ ಅಕೌಂಟಿಂದ ಹಣವನ್ನು ತೆಗೆದುಕೊಂಡಿರಲ್ಲ. ಹಾಗಾಗಿ ಅವ್ರು ಇದನ್ನು ಬಳಕೆ ಮಾಡ್ಕೊಳ್ತಾರೆ. QR ಕೋಡನ್ನು ನಿಮಗೆ ಸೆಂಡ್ ಮಾಡ್ತಾರೆ. ಯಾವುದೇ ಅಕೌಂಟ್ ಡೀಟೇಲ್ಸ್ಗಳನ್ನ ಅವರು ಸೆಂಡ್ ಮಾಡೋದಿಲ್ಲ ಸ್ನೇಹಿತರೆ. ನೀವು ಅಕೌಂಟ್ ಡೀಟೇಲ್ಸ್ ಕಳಿಸಿ ಅವ್ರು ಕಳಿಸೋದೇ ಇಲ್ಲ. ಯಾಕೆಂದರೆ ಅವರ ಅಕೌಂಟ್ ನಂಬರು, ಬ್ಯಾಂಕ್ ಮಾಹಿತಿ, ಅವ್ರ ನೇಮು ಕೂಡ ಗೊತ್ತಾಗದ ರೀತಿ ಕಾನ್ಫಿಡೆನ್ಷಿಯಲ್ ಇಡೋಕ್ಕೋಸ್ಕರ ಮಾಡುವಂಥ ಒಂದು ಫ್ರಾಡ್ ಕೆಲಸ ಸ್ನೇಹಿತರೆ. ಇದೇ ರೀತಿ ನೀವು ಯಾರಾದರೂ ಮೋಸಕ್ಕೆ ಒಳಗಾಗಿದ್ದರೆ, ಈ ಥರ ಫ್ರಾಡ್ಗಳಿಗೆ ನೀವು ದುಡ್ಡುಗಳನ್ನ ಪಾವತಿ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರಿಂದ ಹೆಚ್ಚೆಚ್ಚು ಜನರಿಗೂ ಕೂಡ ಮನವರಿಕೆ ಆಗಬೇಕು, ಅವರಿಗೂ ಕೂಡ ಅರಿವು ಮೂಡಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಕೂಡ ಈ ಮಾಹಿತಿ ನೋಡಿದ ತಕ್ಷಣ ಸುಮ್ಮನೆ ಆಗಬೇಡಿ. ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಎಲ್ಲ ಕಡೆ ಅಲರ್ಟ್ ಮಾಡಿ ನಮ್ಮ ಜನಗಳಲ್ಲಿ ಜಾಗೃತಿನ ಮೂಡಿಸ್ಬೇಕಾಗಿದೆ. ನೀವು ಕೂಡ ಜನರಾಗಿ, ನಿಮ್ಮ ಸ್ನೇಹಿತರನ್ನು ಕೂಡ ಜನರಾಗಿಸಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ಕೊಂಡು ಬನ್ನಿ, ಆಮೇಲೆ ಮತ್ತೆ ಮಾತಾಡೋಣ ಸ್ನೇಹಿತರೆ. ಮಾಡಿದ ಫ್ರಾಡ್ ಕೆಲಸ ತಾನೆ, ಏನಕ್ಕೆ ಮಾಡಿದೆ? ತಪ್ಪಾಯ್ತು ಸರ್. 2,500 ದಿನ ಇವ್ರು 100 ಜನಕ್ಕೆ ಈ ತರ ಕೊಟ್ರೆ 100 ಜನಕ್ಕೆ 2.5 ಲಕ್ಷ ಆಯ್ತು ಒಂದು ದಿನಕ್ಕೆ. ತಿಂಗಳಿಗೆ ಎಷ್ಟಾಯ್ತು? 75 ಲಕ್ಷ ಆಯ್ತು. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಪಾಪ ನಂಬಿಕೆ ಇಟ್ಬಿಟ್ಟು ಬೆಳಗ್ಗೆ ಆಗ್ಲೂ ರಾತ್ರಿ ಎಲ್ಲ ಕಷ್ಟಪಟ್ಟು ಬರೀತದೆ, ಬರೀತದಲ್ವಾ? 100 ಪೇಜ್ಗೆ 2,500 ಡೆಪಾಸಿಟ್ ತಗೊಂತೀರ. 15 ದಿನ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ್ಮೇಲೆ ನೀವು ಸರಿಯಾಗಿ ಬರ್ದಿಲ್ಲ, ಇದು ಏನಕ್ಕೆ ಉಪಯೋಗ ಆಗುತ್ತೆ? ಇಲ್ಲ ಸರ್, ಈ ತರ ಬರ್ಸಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್, ಇವ್ರ ಹೆಸರು ಮಂಜು ಅಂತೆ. ಯಾರು ಹಿನ್ನೆಲೆ ಏನೂ ಸಹ ಗೊತ್ತಿಲ್ಲ. ಈ ಸಾಮಾನ್ಯವಾಗಿ ಪಾಪ ಒಂದಷ್ಟು ಓದಿರ್ತದೆ ಹೆಣ್ಣುಮಕ್ಳು, ಮತ್ತೆ ಕೆಲಸಗಳು ಸಿಗ್ತಾ ಇದಲ್ಲ, ಮನೆಗಳ ಹತ್ರ ಇರ್ತದೆ, ಅಲ್ಲಿ ಒಂದು ಪೋಸ್ಟ್ ಹಾಕಿರ್ತದೆ, ನೀವು ಈ ರೀತಿ ಬರ್ಕೊಟ್ರೆ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದನ್ನ ಒಂದು ಅಡ್ವರ್ಟೈಸ್ಮೆಂಟ್ ತರ ಹಾಕಿರ್ತದೆ. ಅದನ್ನ ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ, ಬರ್ಕೊಡ್ಬೋದಲ್ಲ, ಮನೇಲಿ ಕೆಲಸ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ತಗೊಂಡು ಡೇ ಅಂಡ್ ನೈಟ್ ಕೂತ್ಕೊಂಡು ಬರೀತದೆ. 15 ದಿನ ಟೈಮಿಂಗ್ಸ್ ಇರ್ತದಂತೆ. 2,500 ಕಟ್ಬೇಕು. ಸ್ಟಾರ್ಟಿಂಗು 100 ಪೇಜ್ ಕೊಡ್ತದೆ, 105 ಪೇಜ್ ಕೊಡ್ತದೆ. ಕರೆಕ್ಟಾಗಿ 100 ಪೇಜ್ ಬರೆದ್ರೆ ಅವ್ರಿಗೆ 12,500 ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತದೆ. ನೋಡಿ, ಇದು ಸೀರಿಯಲ್ ನಂಬರ್. ಇದೇನು ಉಪಯೋಗ ಐತೆ ನನಗಂತೂ ಗೊತ್ತಿಲ್ಲ.
ಈ ತರ 100 ಪೇಜ್ ಇರ್ತದೆ, 1, 2, 3, 4 ಅಂತ ಬರೀಬೇಕು. ಇದ್ರಲ್ಲಿ ಏನಾದ್ರು ಸ್ವಲ್ಪ ಮಧ್ಯ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ರಿಜೆಕ್ಟ್ ಅಂತೆ. ಈ ತರ 100 ಪೇಜ್ ಕೊಟ್ಟಿರ್ತದಂತೆ, ಡೇ ಅಂಡ್ ನೈಟ್ ಕುತ್ಕೊಂಡು ಬರೀಬೇಕು. ಕೆಲಸ ಇಲ್ದವರು ಅಯ್ಯೋ ಯಾವ್ದೋ ಒಂದು ಕೆಲಸ ಸಿಗ್ತಲ್ಲ, ಒಂದ್ 10,000 ಸಿಗುತ್ತೆ ಅಂದ್ಬಿಟ್ಟು ಪಾಪ ಎಷ್ಟೋ ಜನ ಕಷ್ಟಪಟ್ಟು ಬರ್ದಿರ್ತದೆ. ಆದ್ರೆ ಆ ಬರ್ದಾದ್ಮೇಲೆ ಇವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಕ್ ಒಂದ್ 4-5 ದಿನ ಟೈಮ್ ತಗೊಂತಾರೆ. ಇಷ್ಟು ದಿನದ ಒಳಗಡೆ ಬರ್ದಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುತ್ತಂತೆ. ಸರಿ, ಅದು ಟಾರ್ಗೆಟ್ ಕೊಟ್ಟಿರ್ತದಲ್ಲ ಅಂದ್ಬಿಟ್ಟು ಕಷ್ಟಪಟ್ಟು ಬರ್ತದೆ ಇರುತ್ತೆ. ಈ ತರ ಎಷ್ಟೋ ಜನ ಹೇಳ್ಕೊಂಡು ಪೋಸ್ಟರ್ಗಳು ಹಾಕಿ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಮಾದ್ಬೇಡಿ. ಈ ರೀತಿ ಯಾರಿಗೂ ಆಗ್ಬಾರ್ದು. ನಮ್ಗೆ ಅಮೌಂಟ್ ಬೇಡ, ಸರಿನಾ? ಪಾಪ ನಿಂತರ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಕೆಲಸ ಹುಡುಕ್ತಾ ಇರ್ತಾರೆ, ಸರಿನಾ? ಬರೀ ರೈಟಿಂಗ್ ಅಲ್ವಾ ಬರ್ಕೊಡೋಣ ಅಂತ ಬರ್ಕೊಡ್ತಾರೆ. ನೋಡಪ್ಪ, ಅವಾಗಿಂದ ಕೇಳಿದೆ ನಿನಗೆ, ನೀನೇನಂದ್ರೆ ಫೇಕ್ ಅಂತ ಒಪ್ಕೊಂಡೆ, ಕರೆಕ್ಟಾ? ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀರಿ? ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ? ನಾವು ಸರ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ. Fake ಏನಕ್ಕೆ ಮಾಡ್ತಾ ಇದ್ದೀರಿ? ಬಿಸ್ನೆಸ್ ಮಾಡ್ಬೇಕು ಅನ್ನೋ ಲೆವೆಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡಿ ಬಿಸ್ನೆಸ್ ಮಾಡೋದಲ್ಲ. ಇನ್ನು ಮುಂದೆ ಆ ರೀತಿ ಮಾಡ್ದಂಗೆ ಅವ್ರದ್ದು ಏನಿದೆ ನಾನು ಬಗೆಹರಿಸ್ಕೊಂಡು. ನೀನ್ ದುಡ್ಡು ಬೇಡ. ಎಷ್ಟು ಜನ ಹೆಣ್ಮಕ್ಳಿಗೆ ಈ ತರ ಮೋಸ ಆಗೈತೆ? ಇಲ್ಲ ಸರ್, ಆಗಿಲ್ಲ ಸರ್. ಎಷ್ಟು ಮನೆ ಮೋಸ ಮಾಡಿದ್ದೀರಾ? ರೀಸೆಂಟ್ ಆಗಿ ಮಾಡಿದ್ದು ಸರ್, 3 ವರ್ಷ ಅಂತ ಕೇಳಿದ್ದೆ ನಮ್ಮ ದೇವರನ್ನ ನೋಡಿ. 3 ತಿಂಗಳು. ಒಂದ್ ನಿಮಿಷ ಇಲ್ಲಿ ಯಾರನ್ನ ಬೇಕಾದ್ರೂ ಒಂದ್ ನಿಮಿಷ ನೋಡಿ. ನೋಡಿ, 1, 2, 3, 4 ಅಂತ 100 ಪೇಜ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್. ಇದು ಒಂದು ಪೇಜು 100 ಪೇಜ್ ಬರೀಬೇಕಂದ್ರೆ ಪಾಪ ಎಷ್ಟು ಕಷ್ಟ ಇರ್ತದೆ. ಎಷ್ಟೋ ಜನ ಹೆಣ್ಣುಮಕ್ಳು 2 ಗಂಟೆ 3 ಗಂಟೆವರೆಗೂ ಬರೀತಾರೆ. ಇಲ್ಲಿ ಇವ್ರು ಎಷ್ಟು ಜನ ಕೊಡ್ತೀವಿ ಅಂದ್ರೆ, ನಮ್ದು 3 ವರ್ಷದಿಂದ ಇದೆ, ಸರ್ಟಿಫಿಕೇಟ್ ಇದೆ. ಆಮೇಲೆ ಬ್ಲೈಂಡ್ಸ್ ಅಂತ ಹೇಳ್ತಾರೆ, ಕಣ್ ಕಾಣಲ್ವಲ್ಲ, ಅವ್ರಿಗೆ ನಾವು ಇದನ್ನ ಡೊನೇಟ್ ಮಾಡ್ತೀವಿ, ಅವ್ರಿಗೆ ಕೆಲಸ ಕೊಡಿಸ್ತಾ ಇದೀವಿ. ಎಲ್ಲಿದೆ, ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಮೈಸೂರಲ್ಲಿ ಅಂದ್ರು. ಸರಿ, ಅವ್ರ ನಂಬರ್ ಕೊಡಿ, ನಾನು ಅಲ್ಲೇ ನಮ್ಮ ಹುಡುಗರು ಇದ್ರಲ್ಲಿ ಕಳಿಸ್ತೀನಿ, ಮೈಸೂರು ತಾನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಎಲ್ಲ ಫೇಕ್. ಅದು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ರು, ನಾನೇ ಅಲ್ಲಿ ಕೂರಿಸಿದೀನಿ ಹೆಣ್ಮಕ್ಳು. ಯಾಕೆ ಗೊತ್ತಾ? ನಿಮ್ ಭವಿಷ್ಯ ಇದೆ, ಸರಿನಾ? ನೀವು ಒಂದು ಹೆಣ್ಣಾಗಿ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಕೆಲಸ ಕೊಡ್ತೀವಿ ಅಂತ ಹೇಳಿ ಈ ರೀತಿ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕನ್ಫರ್ಮ್ ಆಗಿದೆ ಯಾವ ರೀತಿ ಮೋಸ ಮಾಡ್ತಾರೆ ಅಂತ. ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಮೆಸೇಜಸ್ ಕಳಿಸ್ತಾರೆ, ಆಡಿಯೋ ಮೆಸೇಜಸ್ಗಳನ್ನ ಕಳಿಸ್ತಾರೆ. ನೀವು ಹಣ ಪಾವತಿ ಮಾಡ್ಕೊಳ್ಳಿ, ನೀವು ನಮ್ಮ ಕಂಪನಿಗೆ ಬಂದು ಪಾವತಿ ಮಾಡಿ, ಬೇಕಾದ್ರೆ ಡೌಟ್ ಇದ್ರೆ ಅಂತಾರೆ. ಅವರು ಯಾವುದೇ ರೀತಿ ಯಾವ ಕಂಪನಿಯನ್ನು ಇಟ್ಕೊಂಡಿರಲ್ಲ ಸ್ನೇಹಿತರೆ, ನೀವು ಬಿಲೀವ್ ಮಾಡಿ. ಅವರು ಕಂಪ್ಲೀಟ್ಲಿ ಫ್ರಾಡ್ಗಳು. ನಿಮ್ಮನ್ನ ನಂಬ್ಸೋಕ್ಕೋಸ್ಕರ ಅವರು ನೀವುಗೆ ಕಂಪನಿಗೆ ಬಂದು ಪಾವತಿ ಮಾಡಿ ಅಂತಾರೆ. ನೀವು ಕಂಪನಿಗೆ ಬರ್ತೀವಿ, ಅಡ್ರೆಸ್ ಕೊಡಿ ಅಂತಾನೆ, ಅವ್ರು ಡೆಫಿನೆಟ್ಲಿ ನಿಮ್ಗೆ ಯಾವುದೇ ಥರದ ಅಡ್ರೆಸ್ಸನ್ನು ಕೊಡೋದೇ ಇಲ್ಲ. ಸೊ ಆ ಥರ ಕೆಲವರು ಕಂಪ್ನಿನೂ ಇಟ್ಕೊಂಡು ಸುಮ್ಮನೆ ಒಂದು ಓಪನ್ ಮಾಡ್ಕೊಂಡು ಕೂತಿರ್ತಾರೆ, ಯಾವುದೋ ಒಂದು ಕಡೆ ಬಾಡಿಗೆಗೆ ತಗೊಂಡು. ಆ ಥರ ಕೆಲವರು ಇರ್ತಾರೆ. ಬಟ್ ಇನ್ನು ಕೆಲವ್ರಂತೂ 98% ಜನ ಯಾವುದೇ ಕಂಪ್ನಿನೂ ಕೂಡ ಇಟ್ಕೊಂಡಿರಲ್ಲ, ಸುಮ್ಮನೆ ಕಾಲ್ ಮಾಡೋದು, ದುಡ್ಡು ತಗೊಳ್ಳೋದು. ಇದೇ ರೀತಿ ದಿನಕ್ಕೆ ಅಂದಾಜು 2,500 ರೂಪಾಯಿ ಅಂದರೆ, ಆ ವಿಡಿಯೋದಲ್ಲಿ ನೋಡಿದಾಗ ನೀವು ಯೋಚನೆ ಮಾಡಿ, ದಿನಕ್ಕೆ 10 ಜನ ಅಂದರೆ ಯೋಚನೆ ಮಾಡಿ 25,000 ರೂಪಾಯಿ ಸ್ನೇಹಿತರೆ. 10 ಜನಕ್ಕೆ ಮೋಸ ಮಾಡಿದರೆ ಸಾಕು, ಅವರು 25,000 ರೂಪಾಯಿ ಅವ್ರ ಅಕೌಂಟಿಗೆ ಬಂದಂಗೆ ಸ್ನೇಹಿತರೆ. ಅದಾದ ನಂತರ ಇದೇ ರೀತಿ ಅವರು ತಿಂಗಳೆಲ್ಲ ಮೋಸ ಮಾಡ್ತಾ ಹೋದ್ರೆ ಎಷ್ಟು ಲಕ್ಷಗಳನ್ನು ಅವರು ಸಂಪಾದನೆ ಮಾಡ್ಬೋದು ಹೇಳಿ? ನೀವು ಊಹೆ ಮಾಡಿ ಸ್ನೇಹಿತರೆ. ಇದಕ್ಕೆ ಯಾರಿಗೆ ಲಾಭ ಅಂದರೆ, ಮೋಸ ಮಾಡುವವನಿಗೆ ಲಾಭ ಸ್ನೇಹಿತರೆ. ನೀವು ಯಾವುದೇ ಕೆಲಸವನ್ನು ಮಾಡ್ತೇವೆ, ನಮಗೆ ಕೆಲಸದ ಅವಶ್ಯಕತೆ ಇದೆ ಅಂತ ನೀವು ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ನೀವು ಮೋಸ ಹೋಗ್ತೀರಾ. ಆ ಕಂಪನಿ ಬಗ್ಗೆ ತಿಳ್ಕೊಳ್ಳಿ, ಆ ಕಂಪನಿಗೆ ವಿಸಿಟ್ ಮಾಡಿ, ಆ ಕಂಪನಿನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ನೀವು ಹಣ ಪಾವತಿ ಮಾಡಿ ತಗೊಳ್ಳುವಂಥ ಕಂಪನಿಗಳು ಇದಾವೆ ಅಂದರೆ ಕೆಲವೊಂದು ಇರ್ತವೆ ಸ್ನೇಹಿತರೆ. ಅವರು ಹಣವನ್ನು ಫಸ್ಟ್ ಡಾಕ್ಯುಮೆಂಟೇಶನ್ ಚಾರ್ಜಸ್ ಅದು ಇದು ಅಂತ ತೊಗೊಂಡು ಮಾಡುವಂಥದ್ದು ಇರ್ತಾರೆ. ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ನೀವು ನೋಡದೆ ದುಡ್ಡನ್ನು ಹಾಕಬೇಡಿ. ಆ ಕಂಪನಿಗೆ ಹೋಗಿ, ಕಂಪನಿ ಇದೆಯಾ ಅಂತ ನೋಡ್ಕೊಳ್ಳಿ. ಆ ಕಂಪನಿಯನ್ನು ನೋಡಿ ಆದ್ಮೇಲೆ ಬೇಕಾದ್ರೆ ಪ್ರೊಸೆಸಿಂಗ್ ಚಾರ್ಜ್ ಇದೆಯಾ 500 ರೂಪಾಯಿ ಕೊಡಿ. ಬೇಕಾದ್ರೆ ಯಾವುದೋ ಒಂದು ಇನ್ನೂ ಎಕ್ಸ್ಟ್ರಾ ಅವರು ಜಾಬಿಗೆ ತಗೊಳ್ಳಿಕ್ಕೋಸ್ಕರ 2,000 2,500 ತಗೊಳ್ತಾ ಇದಾರ, ಕಂಪನಿ ಕನ್ಫರ್ಮ್ಡ್ ಆಗಿ ಇದೆ ಅಂದರೆ, ಆ ಕಂಪನಿಯ ರೂಲ್ಸ್ ಆ ಥರ ಇದೆ, ದುಡ್ಡು ತಗೊಳ್ಳೋದು ಅನ್ನೋದಿದ್ರೆ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಓದಿ ಆ ಕಂಪನಿಯ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ. ಸೊ ಆ ಥರ ಇದೆ ಅಂದರೆ ಮಾತ್ರ ಹಣ ಪಾವತಿ ಮಾಡಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕಾಣದೇನೆ ಆ ಕಂಪನಿ ಇದೆ ಅಂತ ಊಹೆ ಮಾಡಿಕೊಂಡು ದುಡ್ಡನ್ನ ಖಂಡಿತ ಹಾಕ್ಬೇಡಿ. ನೀವು ಆ ಥರ ಊಹೆ ಮಾಡಿಕೊಂಡು, ನೀವು ಕಂಪ್ನಿ ಇರ್ಬೋದು, ನಮಗೆ ಕೆಲಸ ಕೊಡ್ತಾರೆ, ನಮಗೆ ಒಂದು ವಾರ ಕೆಲಸ ಮಾಡಿದ ತಕ್ಷಣವೇ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ ನೀವು ನಂಬ್ಕೊಂಡು ನಿಮ್ಮ ಹಣವನ್ನು ಹಾಕಿದರೆ ನೀವು ಮೋಸ ಹೋಗ್ತೀರಾ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜನರಾಗಿ ಜಾಗೃತರಾಗಿ ಅಂತ ಹೇಳ್ತಾ, ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನಮಗೆ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.